ವಿಚಾರದಲ್ಲಿ ಒಂದ್ ಕಡೆಗೆ ಬುರ್ಡೆ ಗ್ಯಾಂಗ್ಗೆ ಗ್ರಿಲ್ ನಡೆಸಲಾಗುತ್ತೆ ಅನ್ನೋ ಮಾಹಿತಿ ಇದೆ. ಇಲ್ಲಿ ತನಕ ಕೇವಲ ಅವರನ್ನ ಕರೆದು ಮಾಹಿತಿ ಪಡೆಯೋ ಕೆಲಸ ಆಗಿದೆ. ಇನ್ನೊಂದ್ ಕಡೆಗೆ ಚಿನ್ನಯ್ಯನಿಗಂತೂ ಗ್ರಿಲ್ ಮಾಡ್ತಾ ಇದ್ದಾರೆ. ಗೃಹ ಸಚಿವ ಪರಮೇಶ್ವರನ್ನ ಈ ನಡುವೆ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಭೇಟಿ ಕೊಟ್ಟಿದ್ದಾರೆ. ಭೇಟಿಯಾಗಿ ಬ್ರೀಫ್ ಮಾಡಿದ್ದಾರೆ. ಸದಾಶಿವನಗರದ ನಿವಾಸದಲ್ಲಿ ಪ್ರಣವ್ ಮೊಹಂತಿ ಭೇಟಿಯಾಗಿರೋದ್ರ ಡೀಟೇಲ್ಸ್ ಕೂಡ ಸಿಗ್ತಾ ಇದೆ. ಎಸ್ಐಟಿ ತನಿಖೆ ಆಗ್ತಾ ಇದೆ ಹಾಗೂ ತನಿಖೆ ತ್ವರಿತಗತಿಯಲ್ಲಿ ಆಗಲಿ ಅಂತ ಗೃಹ ಸಚಿವರು ಕೂಡ ಬಯಸಿದ್ದಾರೆ. ಸೊ ಪ್ರತಿದಿನ ಅಪ್ಡೇಟ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಆಮೇಲೆ ಈ ಭೇಟಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ನಿನ್ನೆ ಅಷ್ಟೇ ಅವ್ರು ಬೆಳ್ತಂಗಡಿನಲ್ಲಿದ್ದರು. ಆಮೇಲೆ ವಿಪರೀತವಾಗಿ ಕ್ಯಾರೆಕ್ಟರ್ಗಳ ಎಂಟ್ರಿ ಆಗ್ತಾ ಇದ್ದಾರೆ. ಒಬ್ಬರು ನಾನು ನೋಡದೆ ಕಿಡ್ನ್ಯಾಪ್ ಮಾಡೋದನ್ನು ಒಂದು ಪ್ರಕರಣದಲ್ಲಿ ಅಂತಾರೆ, ಇನ್ನೊಬ್ಬರು ಈ ಪ್ರಕರಣದಲ್ಲಿ ಇನ್ನೇನೋ ಆಡಿಯೋನ ಬಿಡ್ತಾರೆ. ಸೊ ಪ್ರಕರಣವನ್ನು ಜೀವಂತವಾಗಿಡೋದಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಪ್ರಯತ್ನಗಳಾಗ್ತಾ ಇದೆ. ಸೊ ಕ್ವಿಕ್ಕಾಗಿ ಈ ಪ್ರಕರಣವನ್ನು ಭೇದಿಸೋದಕ್ಕೆ ಸಾಧ್ಯ ಇದೆ ಪೊಲೀಸರಿಗೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ಕಡೆಗೆ ಮೊಹಂತಿ ಭೇಟಿ ಬಳಿಕ ಗೃಹ ಸಚಿವ ಪರಮೇಶ್ವರ್ ಅವರು ರಿಯಾಕ್ಷನ್ ಕೊಟ್ಟಿದ್ದಾರೆ. ಚಿನ್ನಯ್ಯನನ್ನ ಬೆಂಗಳೂರಿಗೆ ಕರೆತರ್ತಾ ಇರುವಂತಹ ವಿಚಾರ ನನಗೆ ಗೊತ್ತಿಲ್ಲ ಅಂತ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಎಸ್ಐಟಿ ತನಿಖೆ ನಡೆಸ್ತಾ ಇದೆ, ತ್ವರಿತ ತನಿಖೆ ಆಗಲಿ ಅಂತಷ್ಟೇ ನಾನು ಹೇಳಬಹುದು ಅಂತ ಹೇಳಿದ್ದಾರೆ. ಅಂದರೆ ಹಿಂಗೆಲ್ಲ ಸ್ಟೇಟ್ಮೆಂಟ್ ಕೊಡೋದ್ರ ಮೂಲಕ ನೋಡಿ, ಅಲ್ಲಿ ಎಸ್ಐಟಿಗೆ ಟರ್ಮ್ಸ್ ಆಫ್ ರೆಫರೆನ್ಸ್ ಅನ್ನು ನಾವು ಕೊಟ್ಟಿದ್ದೀವಿ, ಅದರಂತೆ ಅವರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಟರ್ಮ್ಸ್ ಆಫ್ ರೆಫರೆನ್ಸ್ ಅಂತ ಅಂದರೆ ಯಾವ ಪ್ರಕರಣದಲ್ಲಿ ತನಿಖೆ ಹೆಂಗೆ ಅನ್ನೋದನ್ನು ಆಲ್ರೆಡಿ ಮೆನ್ಷನ್ ಮಾಡಿ ಕೊಟ್ಟಿದ್ದಾರೆ ಅನ್ನೋದನ್ನು ತಿಳಿಸಿದ್ದಾರೆ. ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ, ಗೊತ್ತಿಲ್ಲ ಅವ್ರೇನು, ಹೌದಾ ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ. ಚಿನ್ನಯ್ಯನ ಬೆಂಗಳೂರಿಗೆ ಕರೆತರ್ತಾ ಇದ್ದಾರೆ, ಗೊತ್ತಿಲ್ಲ ಅವ್ರೇನು, ಹೌದಾ ಅವ್ರು ಮಾಡ್ಕೊಳ್ತಾರೆ, ನಮ್ಗೆ ಗೊತ್ತಿಲ್ಲ. ಅಲ್ಲ, ತ್ವರಿತಗತಿಯಲ್ಲಿ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಅವ್ರದ್ದೇ ಆದಂಥ ತೀರ್ಮಾನಗಳಿರ್ತವೆ. ಹಾಗಾಗಿ ಅವರು ತನಿಖೆ ನಡೆಸ್ತಾ ಇದ್ದಾರೆ. ತನಿಖೆ ಮುಗಿಯೋವರೆಗೂ ಕೂಡ ಯಾವ ವಿಚಾರಗಳನ್ನು ಕೂಡ ನಾವು ಹೇಳಂಗಿಲ್ಲ. ಅದರಿಂದ ತನಿಖೆ ತ್ವರಿತವಾಗಿ ಆಗಲಿ ಅಂತೇಳಿ ಅಷ್ಟೇ ಹೇಳ್ಬೋದು ನಾವು. ಇಲ್ಲ, ಅವ್ರಿಗೆ ಏನು ಟರ್ಮ್ಸ್ ಆಫ್ ರೆಫರೆನ್ಸ್ ಕೊಟ್ಟಿದ್ದೀವಿ ಅದನ್ನು ಮಾಡ್ತಾರೆ ಅವರು. ಅದರಲ್ಲಿ ಏನಾದರೂ ಬೇರೆ ಬೇರೆ ಇನ್ಫಾರ್ಮೇಷನ್ಸು ಅವರಿಗೆ ಸಿಗುವಂಗೆ ಏನಾದರೂ ಕಾಣದಿದ್ದರೆ ಅದನ್ನು ಅವರು ಮಾಡ್ಕೊಳ್ತಾರೆ. ಅದನ್ನು ನಾವು ಯಾವುದೋ ಡೈರೆಕ್ಷನ್ಸ್ ಕೊಡೋದಿಲ್ಲ, ಅದನ್ನು ಅವರು ಡಿಸೈಡ್ ಮಾಡ್ತಾರೆ. ಇಫ್ ದರ್ ಈಸ್ ಎ ಲಿಂಕ್ ಆರ್ ನೋ ಲಿಂಕ್, ದಟ್ ದೇ ವಿಲ್ ಡಿಸೈಡ್. ನಾವು ಹೇಳಕ್ಕೆ ಬರೋದಿಲ್ಲ. ನಾವು ಆದಷ್ಟು ಬೇಗ ಅಂತ ಅಷ್ಟೇ ಹೇಳಿದ್ದೀವಿ. ನಾವು ಟೈಮ್ ಬೌಂಡ್ ಕೊಡೋಕ್ಕಾಗೋದೇ ಇಲ್ಲ. ಯಾಕೆಂದರೆ ಎಲ್ಲಿಗೆ ಹೆಂಗೆ ಹೋಗುತ್ತೆ ಇದು ಅಂತ ಗೊತ್ತಿಲ್ಲ. ಬೇಗ ಮುಗಿದ್ರೆ ಬೇಗ ಕೊಡ್ತಾರೆ. ಡೆಡ್ ಎಂಡ್ ಆಗಬೇಕಲ್ಲ, ಡೆಡ್ ಎಂಡ್ ಆಗೋವರೆಗೂ ಅವ್ರು ಮಾಡ್ತಾನೆ ಇರ್ತಾರೆ. ಹಿಂಗೆ ಆಗುತ್ತೆ, ಆಗಬೇಕು, ಈಗ ನಾಳೆ ಮುಗಿಸ್ಕೊಟ್ಬಿಡಿ ಅಂತ ಹೇಳಕ್ಕೆ ಬರೋಲ್ಲ. ಅಂಥ ವಿಚಾರಗಳಲ್ಲ ಇದು. ಇನ್ವೆಸ್ಟಿಗೇಷನ್ಸು, ಯಾವುದೇ ಇನ್ವೆಸ್ಟಿಗೇಷನ್ ಆದರೆ ನಾವು ಸಮಯ ನಿಗದಿ ಮಾಡೋಕ್ಕಲ್ಲ. ಏನಾರಾಗಿ ಇದ್ಕೊಳ್ಳಿ, ಆದರೆ ನಾವು ಅವರಿಗೆ SITಗೆ ನೀವು ನಾಳೆ ಮುಂದಿನ ವಾರ ಮುಗಿಸ್ಬಿಟ್ಟು ಕೊಟ್ಬಿಡಿ ರಿಪೋರ್ಟ್ನ ಅಂತ ಹೇಳಕ್ಕೆ ಬರೋದಿಲ್ಲ. ಯಾವುದೇ ತನಿಖೆಗೆ ಕೇಳಬೇಕಾದ್ರೆ ಇಲ್ಲಿ ತನಿಖೆ ನಡೀತಾ ಇದೆ. ತನಿಖೆ ನಡೆಯೋದ್ರ ಬಗ್ಗೆ ಯಾರ್ದೂ ತಕರಾರಿಲ್ಲ. SITಯನ್ನು ಸ್ವಾಗತ ಮಾಡಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಸ್ವಾಗತ ಮಾಡಿದ್ದಾರೆ. ತನಿಖೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಬೇರೆ ಏಜೆನ್ಸಿಗೆ ಅಗತ್ಯ ಇಲ್ಲ ಅಂತ ನಾನು